ಇತ್ತೀಚೆಗೆ ಲೇಔಟ್ ಆದಮೇಲೆ ಆ ಮಶಾನ ಜಾಗ ಎಲ್ಲ ಅಕ್ವೈರ್ ಆಗಿದೆ, ಜಾಗ ಇಲ್ಲ ಅಂತ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಈ ದೇಶದ ಯಾವುದೇ ವ್ಯಕ್ತಿ ಸತ್ತಾಗ ಅಥವಾ ಉಸಿರು ಚೆಲ್ಲಿದಾಗ ಅವನ ಪದ್ಧತಿಯಂತೆ ಒಂದು ಸ್ಮಶಾನ ಅಗತ್ಯ ಇದೆ. ಅದಕ್ಕೋಸ್ಕರ ಪ್ರತಿಯೊಂದು ಹಳ್ಳಿ ಗ್ರಾಮಗಳಲ್ಲೂ ಕೂಡ ನಮ್ಮ ದೇಶದಲ್ಲಿ ಸ್ಮಶಾನದ ಸವಲತ್ತುಗಳನ್ನೆಲ್ಲ ಸರ್ಕಾರ ಮಾಡಿ ಇಟ್ಟಿರ್ತದೆ. ಇಂಥ ಸರ್ಕಾರದ ಸವಲತ್ತುಗಳನ್ನು ನಾವು ಏನು ಸ್ಮಶಾನ ಅಂತ ನಾವೇನು ಇವಾಗ ಕರಿತಾ ಇದ್ದೀವಿ, ಅದರ ಮಧ್ಯೆ ಒಂದು ಮುಖ್ಯವಾದಂಥ ರಸ್ತೆ ಇತ್ತು. ಈಗ ಸ್ಮಶಾನದ ಹೆಸರಿನಲ್ಲಿ ಇವತ್ತು ರಸ್ತೆನ ಒತ್ತುವರಿ ಮಾಡಿಕೊಂಡು ಇಲ್ಲಿನ ನಾಗರಿಕರಿಗೆ ತೊಂದರೆ ಕೊಡುವಂಥದ್ದು ಉಚಿತ ಅಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಏನು ನಮ್ಮ ಮುಖ್ಯ ರಸ್ತೆಗೆ ಒಂದು 15ರಿಂದ 20 ಅಡಿಗಳು ಒಂದಷ್ಟು ಅಡಿಗಳಷ್ಟು ಒಂದಷ್ಟು ಮುಖ್ಯ ರಸ್ತೆನ ಒಂದಷ್ಟು ಅನುಕೂಲ ಮಾಡಿಕೊಡ್ಬೇಕು. ಯಾಕಂತಂದರೆ ತೀರಾ ಮುಖ್ಯ ರಸ್ತೆಗೆ ಹತ್ತಿರ ಇರೋದ್ರಿಂದ ಈಗ ಪಾಠಶಾಲೆಗೆ ಹೋಗ್ಬೇಕು ಮಕ್ಕಳು, ಹೆಣ್ಮಕ್ಳು ಕೂಲಿಗೆ ಹೋಗ್ಬೇಕು, ಬೇರೆ ಬೇರೆ ಕಡೆ ಕೆಲಸ ಕಾರ್ಯ ಅಂತ ಹೇಳಿ ಹೋಗ್ತವೆ. ಇಂಥ ಎಲ್ಲ ಕಾರಣಗಳಿಗಾಗಿ ಇವರು ಈ ಕಡೆಯಿಂದ ಸುತ್ತಾಡಬೇಕಾದ್ರೆ ಒಂದು ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಸುತ್ತಾಡಬೇಕು. ಅದರಿಂದ ಮುಖ್ಯ ರಸ್ತೆಗೆ ಹತ್ತಿರವಾಗಿರ್ತಕ್ಕಂಥ ಏನು ಸ್ಮಶಾನದ ರಸ್ತೆಯನ್ನು ಏನು ಒತ್ತುವರಿ ಮಾಡಿದ್ದಾರೆ ಅದನ್ನು ಭಾಳ ಪ್ರೀತಿಪೂರ್ವಕವಾಗಿ ಕೊಡಬೇಕು. ಅಳತೆ ಮಾಡಿಸಿ ಅವರೇನು ಒತ್ತುವರಿ ಇದ್ದರೆ ಒತ್ತುವರಿಯಿಂದ ತೆರವುಗೊಳಿಸಿ ನಮಗೆ ಮುಖ್ಯ ರಸ್ತೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ. ರಸ್ತೆಗೆ ಸ್ವಲ್ಪ ಜಾಗ ಬೇಕು, ಅವರು ಒತ್ತುವರಿ ಮಾಡಿದರೆ ಆ ಜಾಗ ಬಿಟ್ಕೊಬಿಟ್ಟು ಅವರು ವ್ಯವಸ್ಥೆ ಮಾಡ್ತೀವಿ. ನಾವೀಗ ಸ್ಮಶಾನ ಜಾಗದಲ್ಲಿ ತಂಟೆ ತಕರಾರು ಏನೂ ಇಲ್ಲ, ಯಾರು ಏನು ಮಾಡಲ್ಲ. ನಮಗೆ ಮುಖ್ಯವಾಗಿ ಮಹಿಳೆಯರು ಮಕ್ಕಳು ಓಡಾಡಲಿಕ್ಕೆ ರಸ್ತೆ ಭಾಳ ಅಗತ್ಯ ಇದೆ. ಅದನ್ನು ಮನಗಂಡು ಅವ್ರಿಗೆ ರಸ್ತೆಗೆ ಏರ್ಪಾಡು ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಬೇಡಿಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.